ಬೆಂಗಳೂರು ಅಥಾರಿಟಿ ಪ್ರದೇಶದಲ್ಲಿ 5 ನಗರ ಪಾಲಿಕೆಗಳು 169 ವಿಭಾಗಗಳಿದೆ. ಅದಕ್ಕೆ ಯಾವ ರೀತಿ ರಾಜ್ಯ ಸರ್ಕಾರದ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಯಾವ್ಯಾವ ವಿಷಯಗಳನ್ನು ಆಧರಿಸಿ ಮಾಡಬೇಕು ಅಂತ ಶಿಫಾರಸು 3ನೇ ವರದಿಯಲ್ಲಿ ನಾವು ಕೊಟ್ಟಿದ್ದೇವೆ. ಅದು ರಾಜ್ಯ ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ಸದನದಲ್ಲಿ ಅದರ ಮಂಡನೆ ಆಗಿದೆ. ಅದು ಈಗಾಗಲೇ ಜಾರಿಗೂ ಕೂಡ ಬಂದಿರುವುದು 5 ನಗರ ಪಾಲಿಕೆಗಳು ತಮ್ಮ ಮುಂಗಡ ಪತ್ರಗಳಲ್ಲಿ ಅದನ್ನು ಅಳವಡಿಸಿಕೊಂಡು ಕೆಲಸ ಸ್ಥಾಪನೆ ಮಾಡಿ ವಿವೇಕಾನಂದ ಕಾಲೇಜು ಹೈಸ್ಕೂಲ್ ಮುಗಿಸೋ ಜಮಾನ್ ಪ್ರತಿ ವರ್ಷ ಸೇರಿ ಈ ಕಾಲೇಜಲ್ಲಿ ಪ್ರತಿ ಉಪನ್ಯಾಸಕರಿಗೆ ಸಮಯ ಭಾಳ ಮುಖ್ಯವಾಗಿ ನಾವೆಲ್ಲ ಈ ವಾರ್ಷಿಕ ಕಾರ್ಯಕ್ರಮದಲ್ಲಿ ಸೇರಿ ಅವರ ಸ್ಥಾಪನೆ ಮಾಡಿರುವಂಥ ಪ್ರತಿಷ್ಠಾಪನೆ ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾದಂಥ ವಿಚಾರದ ಬಗ್ಗೆ ಪ್ರತಿ ವರ್ಷವೂ ಕೂಡ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಆಹ್ವಾನ ಮಾಡಿ ಅವರಿಗೆ ಉಪನ್ಯಾಸ ಮಾಡಿರುವಂಥ ಕಾರ್ಯಕ್ರಮ ಈ ವರ್ಷ ಭಾಳ ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಸಮುದಾಯಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಹೋರಾಟದ ಮುಖಾಂತರನೇ ನಾವು ಸ್ವತಃ ಅದರ ನೋವುಗಳನ್ನು ಅನುಭವಿಸಿಕೊಂಡಿರುವಂಥವರು ಸೋದರಿ ಶ್ರೀಮತಿ ಅಕ್ಕಾಯಿ ಪದ್ಮಶ್ರೀ ಅವರು ಈ ಒಂದು ವಿಕಾಸಯೋಗ ರಾಜ್ಯದಲ್ಲಿ ನೇಮಕ ಆಗಿದ್ದಂಥದ್ದು ಡಾಕ್ಟರ್ ತಿಮ್ಮಯ್ಯನವರು ಆರ್ಥಿಕ ತಜ್ಞರಾಗಿದ್ದಂಥವ್ರು ಅವರ ತೆಗೆದಾಗಿದ್ದಂಥದ್ದು 5ನೇದಾಗಿ ನಮಗೆ ಒಬ್ಬರ ತೆಗೆದು ನಮ್ಮೊಟ್ಟಿಗೆ ಇನ್ನಿಬ್ಬರು ಗೌರವಾನ್ವಿತ ಸದಸ್ಯರು IAS ಅಧಿಕಾರಿಗಳು ಗುರುತಿಸಿದಂಥವ್ರ ಬಗ್ಗೆ ಸನಾವುಲ್ಲವರು ಇನ್ನೊಬ್ಬರು ಕೊಂಡೇವಂತಿತ್ತು. ನಾವು ನೇಮಕಗೊಂಡ ಮೇಲೆ 2023 ನಮ್ಮ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ನಗರ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಬಂದರೆ ನಾನು ಸಮಾರಂಭದಲ್ಲಿದ್ದೇವೆ ಬೆಂಗಳೂರು ಹೊಸ ಕಾಯ್ದೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಅಂತೇಳಿ 2024ರಲ್ಲಿ ಜಾರಿಗೆ ಬಂದ ಮೇಲೆ ಅದಾದಮೇಲೆ ಅದನ್ನು ನಮಗೆ ಆ ಜವಾಬ್ದಾರಿ ವಹಿಸಿಕೊಟ್ಟ ಮೇಲೆ ಅದರ ವರದಿಯನ್ನು ಸಲ್ಲಿಸುವ ಪೂರ್ವದಲ್ಲಿ ನಾವು ಒಟ್ಟಾರೆಯಾಗಿ ಇಡೀ ಸ್ವಾಮಯ್ಯ ಅವರ ಹೆಸರಲ್ಲಾಗುವ 25-26ನೇ ಒಂದು ಉಪನ್ಯಾಸ ಕಾರ್ಯಕ್ರಮ ಮತ್ತು ಈ ಸಂಸ್ಥೆಗೆ 25 ವರ್ಷಗಳು ತುಂಬಿರುವ ಹಿನ್ನೆಲೆ ಮತ್ತು ಹಲವಾರು ಸಾಮಾಜಿಕ ಸೇರ್ಪಡೆ ಕಾರ್ಯಕ್ರಮ ಏನು ಮಾಡ್ಕೊಳ್ತಾ ಬರ್ತಾ ಇದ್ದಾರೋ ಮೊದಲನೇ ಬಾರಿಗೆ ಈ ಕಾಲೇಜಿನ ಇತಿಹಾಸದಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಲಾನಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ಏರ್ಪಾటు ಮಾಡಿರುವಂಥದ್ದು, ಜೊತೆಗೆ ಈ ದಿಗ್ಗಜರ ಮಧ್ಯೆ ನಾವು ಕೂತ್ಕೊಳ್ಳುವ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಮತ್ತು ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂದರೆ ಈ ಕಾಲೇಜಲ್ಲಿ ನಮ್ಮ ಸಮುದಾಯದವರು ಕೂಡ ಪಾಠವನ್ನು ಮಾಡಿಕೊಂಡು ಆಚೆ ಹೋಗಿ ಇವತ್ತು ವಕೀಲ ವೃತ್ತಿಯನ್ನು ಮಾಡಬೇಕು. ತುಂಬ ಸಂತೋಷದ ವಿಷಯ ನನಗೆ ಕೇಳಿ ತುಂಬ ಸಂತೋಷ ಆಯಿತು. ಮತ್ತು ಇವತ್ತು ನಮ್ಮ ಸಮುದಾಯದಲ್ಲಿ ಅವಳು ಆಗಿದ್ದಾಳೆ, ಅವಳಿಗೆ ಕೂಡ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾಳೆ, ತುಂಬ ಸಂತೋಷ ಆಗಿದೆ. ಸೊ ಇನ್ನೂ ಅನೇಕ ಸಮುದಾಯಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ನಮ್ಮ ಬ್ರದರ್ ಹರೀಶ್ ಅವರು ಏನೇನಿದ್ದಾರೋ ಆ ದಿಕ್ಕಿನ ಮೂಲಕ ಇನ್ನೊಂದಷ್ಟು ಸಮುದಾಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ಐತಿಹಾಸಿಕ ಮತ್ತು ಘನಚಾರಿತ್ರಿಕವಾದ ಒಂದು ಕ್ಷಣ ಅಂತ ಹೇಳಕ್ಕೆ ಇಷ್ಟವನ್ನು ಪಡ್ತಾ ಇದ್ದೀವಿ. ವಿವೇಕಾನಂದ ಮಾಡ್ತಾ ಇದ್ದಾಳೆ, ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಸೊ ಈ ಕಾಲೇಜಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ತಾರತಮ್ಯನ ಕೇಳಿ ಬಂದಿಲ್ಲ, ಹಿಂಸೆಗಳನ್ನ ಕೇಳಿ ಬಂದಿಲ್ಲ. ಎಲ್ಲರಿಗೂ ಸಮಾನವಾಗಿ ಹೇಗೆ ನೋಡ್ತಾರೋ ಸಮಾನವಾಗಿ ನೋಡ್ತಿರುವಂಥ ಅವಕಾಶವನ್ನು ಕೂಡ ಈ ಕಾಲೇಜ್ ಸಿಕ್ಕಿರುವಂಥದ್ದು ನನಗೆ ತುಂಬ ಸಂತೋಷ ಅಂತ ಅನಿಸ್ತದೆ. ಮತ್ತು ಅವಕಾಶ ಮತ್ತೆ ಜನಕ್ಕೆ ಮಾಡಿಕೊಡ್ತಿದ್ದಾರೆ ಅನ್ನೋದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದಕ್ಕೆ ತುಂಬ ಸಂತೋಷ ಮತ್ತು ಮನದುಂಬಿದ ಶುಭಾಶಯಗಳನ್ನ ಅರ್ಪಿಸ್ತೀನಿ. ಉಚಿತವಾಗಿ ಕಾನೂನು ಪದವಿ ಸೀಟನ್ನು ಕೊಡ್ತೀವಿ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಈಗ ನಮ್ಮ ಸಮಾಜದಲ್ಲಿ ತೃತೀಯ ಲಿಂಗ ಅಂದರೆ ಒಂಥರ ಬೇರೆ ಥರ ನೋಡೋ ಥರ ಆಗಿದೆ. ಅದಕ್ಕೋಸ್ಕರ ಈ ಎಲ್ಲ ಇದನ್ನು ಸರಿಪಡಿಸೋದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದಲೇ ಫಸ್ಟು ಭಾಗಬೇಕು ಅಂತ ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ತೃತೀಯ ಲಿಂಗ ಯಾರು ಬಂದರೂ ಕೂಡ ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಹಾಗೆ ನಮ್ಮನ್ನು ನೋಡಿಕೊಂಡು ಬೇರೆ ಸಂಸ್ಥೆಗಳು ಇದೇ ಥರ ಮಾಡಿ ಸ್ವಲ್ಪ ಶಿಕ್ಷಣ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಈಕ್ವಾಲಿಟಿ ಅನ್ನೋದು ಬರುತ್ತೆ. ಅವ್ರಿಗೂ ಸಮಾಜದಲ್ಲಿ ಒಂಥರ ಯಾವ ರೀತಿ ಬೇರೆಯವ್ರ ಹತ್ರ ವರ್ತನೆ ಮಾಡಬೇಕು ಅದೆಲ್ಲ ಗೊತ್ತಾಗುತ್ತೆ. ಆದರೆ ನನ್ನ ಆಲೋಚನೆ ಏನು ಅಂದರೆ ಇದು ಸ್ಕೂಲ್ ಲೆವೆಲಿಂದಲೇ ಶುರು ಆದರೆ ಇನ್ನೂ ಚೆನ್ನಾಗಿರುತ್ತೆ. ಆಗ ಅವ್ರಿಗೂ ಸ್ಕೂಲ್ ಲೆವೆಲಿಂದಲೇ ಬಂದರೆ ಜೊತೆಯಲ್ಲಿ ಬೆರೆತು ಅವರು ಎಜುಕೇಷನ್ ಮಾಡಿದ್ರೆ ಅವ್ರಿಗೂ ಒಂಥರ ಸಮಾನತೆ ಏನು, ಅವ್ರನ್ನ ಯಾವ ರೀತಿ ನೋಡಬೇಕು ಸಮಾಜದಲ್ಲಿ ಅದೆಲ್ಲ ಅರ್ಥ ಅವ್ರಿಗೂ ಒಂದು ಬೆಳವಣಿಗೆ ಆಗುತ್ತೆ. ಅದೇ ಥರ ನಮ್ಮ ಲೆಜಿಸ್ಲೇಚರಲ್ಲೂ ಇವ್ರನ್ನ ಭಾಗಿಯಾಗಿ ಮಾಡಬೇಕು. ಒಂದು ಸ್ಥಾನ ಅಂತೂ ಇವ್ರಿಗೆ ಗಟ್ಟಿಯಾಗಿ ಕೊಟ್ಟರೆ ಲೆಜಿಸ್ಲೇಚರ್ಲು ಅವ್ರದ್ದು ಏನೇನಿದೆಯೋ ಅವ್ರದ್ದೆಲ್ಲನೂ ಲೆಜಿಸ್ಲೇಚರಲ್ಲಿ ಮಾತಾಡಿಕೊಂಡು ಅವ್ರಿಗೊಂದು ಸ್ಥಾನಮಾನ ಕಲ್ಪಿಸೋದಕ್ಕೆ ಒಂದು ಪ್ರಸಿದ್ಧವಾದ ಒಂದು ಜಾಗ ಅವರಿಗೆ ಅಂತ ಕೊಟ್ಟರೆ ಅವರು ಈ ಸಮಾಜದಲ್ಲಿ ಬೇರೆ ವ್ಯಕ್ತಿಯಾಗಲಿ
ಈ ಸಿಗ್ನಲ್ಗಳಲ್ಲಿ ನಿಂತ್ಕೊಳ್ಳೋದಾಗಲಿ ಅದೆಲ್ಲ ತುಂಬ ಅವಾಯ್ಡ್ ಆಗುತ್ತೆ. ಇಂಥದ್ದೆಲ್ಲ ನಮ್ಮ ಸರ್ಕಾರದವ್ರು ನೋಡಿ ಅದನ್ನ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಕಡೆಯಿಂದ ಕಲ್ಕಲೆ ಉಲ್ಕುಲ್ ಮುನಸಾಂಪ ಮುನಿವೆಂಕಟಪ್ಪ ಚಾರಿಟಬಲ್ ಟ್ರಸ್ಟ್ ಏನಿದೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಗರ್ಭಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ 2000ದಿಂದ ಸತತವಾಗಿ ನಾವು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ನಂಬ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ನಾವು ಅಕೈ ಪದ್ಮಶಾಲಿಯವ್ರನ್ನ ಕರೆದಿರೋ ಉದ್ದೇಶ ಏನು ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕಾನೂನು ವಿದ್ಯಾರ್ಥಿಗಳಿಗೆ, ಈ ತೃತೀಯ ಲಿಂಗಗಳಿಗೆ ಸಂಬಂಧಪಟ್ಟಂತಹ ಒಂದು ಐತಿಹಾಸಿಕ ಬೆಳವಣಿಗೆಗಳೇನಿದೆ ಇದು ಗೊತ್ತಾಗಬೇಕು. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಲೀಗಲ್ ಇಶ್ಯೂಸ್ ಏನಿದ್ದಾವೆ ಗೊತ್ತಾಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೇನೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಪ್ರಕರಣಗಳೇನಿದ್ದಾವೆ ಅವೆಲ್ಲವೂ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಮತ್ತು ಇಂಥವ್ರ ಜೊತೆಯಲ್ಲೂ ಅವರು ಇಂಟ್ರ್ಯಾಕ್ಟ್ ಮಾಡಬೇಕು. ಮುಂದೆ ಪ್ರಾಕ್ಟೀಸ್ಗೆ ಹೋದಾಗ ಅಂತಹ ಸೇವೆಯನ್ನು ಏನು ಸೇವೆ ಸಲ್ಲಿಸೋಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಉದ್ದೇಶದಿಂದ ಇವತ್ತು ಈ ಒಂದು ಉಪನ್ಯಾಸನ ಏರ್ಪಡಿಸಿದ್ವಿ. ತುಂಬ ಚೆನ್ನಾಗಾಗಿದೆ. ಈ ತರಹ ಕಾರ್ಯಕ್ರಮ ಬಂದಿರೋದು ಅದು ಟ್ರಾನ್ಸ್ಜೆಂಡರ್ ವಿಚಾರದಲ್ಲಿ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅನ್ನೋದು ಮನಮಟ್ಟ ಆಗಲಿ, ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಚೆನ್ನಾಗಿ ಬಂದಿದೆ. ಇದು ನಮ್ಮ ಸ್ಟೂಡೆಂಟ್ಸ್ಗೆ ಭಾಳ ಬೆನಿಫಿಟ್ ಆಗುತ್ತೆ, ನಮಗೆಲ್ರಿಗೂ ಬೆನಿಫಿಟ್ ಆಗುತ್ತೆ ಈ ಕಾರ್ಯಕ್ರಮ. ಓಕೆ. ಗೋಲ್ಡನ್ ಜೂಬಿಲಿ ಸೆಲೆಬ್ರೇಷನ್ಸ್ ಅಂಗವಾಗಿ ಇದನ್ನು ಮಾಡಿರೋದಕ್ಕೆ ಜೋರಾಗಿ ಇನ್ನೂ ಭಾಳ ಸಂತೋಷ. ಈ ಕಾರ್ಯಕ್ರಮ ಆದರೆ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ. ಓಕೆ.